ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KPS ಪ್ರಾಪರ್ಟಿ ಇನ್ ಮೈಸೂರು. ನಾನಿವತ್ತು ನಿಮಗೆ 3040 ಟ್ರಿಪ್ಲೆಕ್ಸ್ ಹೌಸ್ನ ತೋರಿಸ್ತಾ ಇದ್ದೀನಿ. ವಿಜಯನಗರ 4th ಸ್ಟೇಜಲ್ಲಿ ಬರುತ್ತೆ. ಇದು 4th ಸ್ಟೇಜ್ ಸೆಕೆಂಡ್ ಫೇಸಲ್ಲಿ ಬರುತ್ತೆ. ಅಪೋಸಿಟು ಪಾರ್ಕ್ ಇದೆ ನೋಡಿ. ನಿಮಗೆ ಫ್ರಂಟ್ ಎಲಿವೇಷನ್ನು ಆರ್ಕಿಟೆಕ್ಟ್ ಡಿಸೈನ್ ಮಾಡಿದ್ದಾರೆ. ತುಂಬ ಹೈ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿ ವರ್ಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಿಮಗೆ ಟ್ರಿಪ್ಲೆಕ್ಸ್ ಹೌಸ್ ಇದು. ಕೆಳಗಡೆ 1 BHK 2 ಕಾರ್ ಪಾರ್ಕಿಂಗ್ ಮಾಡ್ಕೋಬೋದು. ಫಸ್ಟ್ ಫ್ಲೋರಿಂದ ಡುಪ್ಲೆಕ್ಸ್ ಇದೆ, ಬೋರ್ವೆಲ್ ಇದೆ, ಪಿಲ್ಲರ್ ಕನ್ಸ್ಟ್ರಕ್ಷನ್ನು, ಗ್ರಾನೈಟ್ ಫ್ಲೋರಿಂಗು. ಆಧುನಿಕವಾಗಿ ಇವಾಗ ಏನು ಬೇಕೋ ಇವತ್ತಿನ ಪ್ರೆಸೆಂಟ್ ಟ್ರೆಂಡ್ಗೆ ಆ ಥರ ಮಾಡಿದ್ದಾರೆ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ ನೋಡಿ. ಇದೆಲ್ಲ ನಿಮಗೆ 40 ಫೀಟ್ ರೋಡ್ ಇದೆ. ಇದೆಲ್ಲ ಫ್ರಂಟ್ ಎಲಿವೇಷನ್ನು ತುಂಬ ನೀಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ತಾ ಇರ್ತೀನಿ ನಾನು ಎಲ್ಲ ವೀಡಿಯೋದಲ್ಲೂ. ನೀಟಾಗಿ ಮಾಡಿದ್ದಾರೆ ಅಂತಲೇ ಹೇಳೋದು. ಪ್ರೈಸ್ ಬಂದು 2.5 ಕೋಟಿ ಹೇಳ್ತಿದ್ದಾರೆ. ನೆಗೋಷಿಯಬಲ್ಲು, ಓನರ್ ವ್ಯಾಪಾರ ಇರುತ್ತೆ. ಬನ್ನಿ ಒಳಗಡೆ ಯಾವ್ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ. ಬನ್ನಿ ಒಳಗಡೆ ಯಾವ ಥರ ವಾಸ್ತು ಮೇಂಟೈನ್ ಮಾಡಿದ್ದಾರೆ, ಯಾವ ಥರ ವರ್ಕ್ ಮಾಡಿದ್ದಾರೆ, ಬೋರ್ವೆಲ್ ಎಲ್ಲಿದೆ, ಸಂಪ್ ಎಲ್ಲಿದೆ, ರೂಮ್ ಎಲ್ಲಿದೆ, ಕಿಚನ್ ಎಲ್ಲಿದೆ, ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ. ಓಡಾಡೋದಕ್ಕೆ ಇಲ್ಲಿ ಸಿಂಗಲ್ ಗೇಟ್ನ ಮಾಡಿದ್ದಾರೆ. ಇಲ್ಲಿ ನಿಮಗೆ ಕಾರ್ ಪಾರ್ಕಿಂಗು 2 ಇನೋವಾ ಕಾರ್ನೇ ಪಾರ್ಕ್ ಮಾಡ್ಕೋಬೋದು. ಅಷ್ಟು ಸ್ಪೇಸಿಯಸ್ ಆಗಿದೆ. ಫುಲ್ಲಿ ಫರ್ನಿಷ್ಡ್ ಹೌಸ್ ಅಂತಲೇ ಹೇಳ್ಬೋದು. ಆ ಥರ ನೀಟಾಗಿ ಮಾಡಿದ್ದಾರೆ. ಇಲ್ಲಿ 2 ಕಾರ್ನ ಆರಾಮಾಗಿ ಪಾರ್ಕ್ ಮಾಡ್ಬೋದು. ಸೈಡಲ್ಲಿ ನಿಮಗೆ ಗ್ರಿಲ್ ವರ್ಕ್ ಮಾಡಿದ್ದಾರೆ. 2 ಕಡೆ ಸೈಡು ಗ್ರಿಲ್ ವರ್ಕ್ ಮಾಡಿದ್ದಾರೆ. ಈಸ್ಟ್ ಫೇಸಿಂಗು, ಗ್ರೌಂಡ್ ಫ್ಲೋರ್ ಈಸ್ಟ್ ಫೇಸಿಂಗಲ್ಲಿ ಈಸ್ಟೇ ಡೋರ್ ಮಾಡಿದ್ದಾರೆ. ಫಸ್ಟ್ ಫ್ಲೋರ್ ಬಂದು ನಾರ್ತ್ ಫೇಸಿಂಗ್ಗೆ ಡೋರ್ ಮಾಡಿದ್ದಾರೆ ನೋಡಿ. ನಿಮಗೆ ಇಲ್ಲಿ ಬಂದು ಸಂಪಿಗೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಬೋರ್ವೆಲ್ಲು. ಇಲ್ಲಿ ಸಿಲಿಂಡ್ರಿಗೆ ಪ್ರಾವಿಷನ್ ಮಾಡಿದ್ದಾರೆ. ಬೋರ್ ಕಂಟ್ರೋಲ್ ಕೂಡ ಇಲ್ಲೇ ಸ್ಟೇರ್ಕೇಸ್ ಕೆಳಗೆ ಕೊಟ್ಟಿದ್ದಾರೆ. 4 ಸಿಲಿಂಡ್ರು ಆರಾಮಾಗಿ ಇಡ್ಬೋದು. ಹಾಗೆ ಗ್ರೌಂಡ್ ಫ್ಲೋರ್ ಅಂತ ಹೇಳಿದ್ನಲ್ಲ, ಗ್ರೌಂಡ್ ಫ್ಲೋರ್ ನೀವು ಬಾಡಿಗೆಗಾರ ಕೊಡ್ಬೋದು. ಇಲ್ಲ ಯಾರು ನಿಮ್ಮ ಡ್ರೈವರ್ಸು, ಇಲ್ಲ ಅಂದರೆ ಸರ್ವೆಂಟು, ನೀವು ಎನಿವನ್, ಇಲ್ಲ ಆಫೀಸು, ಎನಿವನ್ಗೆ ಯೂಸ್ ಮಾಡ್ಬೋದು. ನಿಮ್ಮ ಒಂದು ಮೈಂಡ್ ಹೆಂಗಿದೆ ಆ ಥರ ನಿಮ್ಮ ಪರ್ಪಸ್ಗೆ ಯಾವುದಿದೆ ಅದಕ್ಕೆ ಯೂಸ್ ಮಾಡ್ಕೋಬೋದು. ಮೇನ್ ಡೋರ್ ಟೀಕು. 1 BHK ಇದೆ ಇದು. ಇಲ್ಲ ಬಾಡಿಗೆ ಕೊಟ್ಟರೆ ನಿಮಗೆ ಒಂದು 8,000 to 10,000 ರೂಪಾಯಿ ಬಾಡಿಗೆ ಖಂಡಿತವಾಗ್ಲೂ ಹೋಗುತ್ತೆ. TV ಕ್ಯಾಬಿನೆಟ್ಟು, ಒಂದು ಫ್ಯಾಮಿಲಿ ಇರೋದಕ್ಕೆ ಏನು ಬೇಕೋ ಎಲ್ಲ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೋಡಿ. ಇಲ್ಲಿ ಅಗ್ನಿ ಮೂಲೆಯಲ್ಲಿ ಕಿಚನ್ ಇದೆ. ರೆಡಿ ಟು ಮೂವ್ ಇದೆ. ಚಿಮ್ನಿಯಿಂದ ಹಿಡಿದು, ಕಾಟಿಂದ ಹಿಡಿದು, ಸೋಲಾರಿಂದ ಹಿಡಿದು ಎಲ್ಲ ಪ್ರತಿಯೊಂದು A to Z ಮಾಡಿರ್ತಾರೆ. ಇಲ್ಲಿ ನಿಮಗೆ ಯುಟಿಲಿಟಿ. ಏಕೆಂದರೆ ನಿಮಗೆ ಫುಲ್ಲು ನಾನು ಡೀಟೇಲಾಗಿ ಕೊಡ್ತಾ ಹೋಗ್ತೀನಿ ಅಂದರೆ 20 ನಿಮಿಷ ವಿಡಿಯೋ ಆಗುತ್ತೆ. ಹಾಗಾಗಿ ನಾನು ಸುಮ್ಮನೆ ನಿಮಗೆ ಏನೇನು ಮೇನು ಇಂಪಾರ್ಟೆಂಟ್ ಇದೆ ಅದನ್ನು ತೋರಿಸ್ತಾ ಹೋಗ್ತಾ ಇರ್ತೀನಿ. ಇದು ಪೂಜಾ ರೂಮು. ಇದು ಗ್ರೌಂಡ್ ಫ್ಲೋರ್ಲಿ 1 BHK ಇರುವಂಥ ಮನೆ. ಮೇಲ್ಗಡೆಯಿಂದ ಡುಪ್ಲೆಕ್ಸ್ ಇದೆ, ಅದನ್ನು ತೋರಿಸ್ತೀನಿ. ಇದು ಬಂದು ರೂಮ್ ಇದೆ. ಇದಕ್ಕೂ ಕೂಡ ನಿಮಗೆ ರೂಮು ತುಂಬ ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬೋದು. ತುಂಬ ದೊಡ್ಡದಾಗಿದೆ. ಹಿಂದೆ ಎಲ್ಲ ಗ್ರಿಲ್ ವರ್ಕ್ ಮಾಡಿದ್ದಾರೆ. ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ. ಹಾಗೆ ಇಲ್ಲಿ ನಿಮಗೆ ಜನರಲ್ ಟಾಯ್ಲೆಟ್ ಬರುತ್ತೆ. ವೆಸ್ಟರ್ನ್ ಕಮೋಡು, ವಾಲ್ ಮೌಂಟೆಡು, ಫುಲ್ ವಾಲ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ಲಿ ಇರುವಂಥ ಅಕಾಮಡೇಷನು. ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ಗೆ ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಇದು ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಇಲ್ಲಿ ಬಂದು ನಿಮಗೆ ಫ್ರಂಟು ಟೈಲ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ತುಂಬ ನೀಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಾರ್ತ್ ಫೇಸಿಂಗು. ಇದು ಕೂಡ ಮೇನ್ ಡೋರು ಟೀಕ್ ಇದೆ. ಒಳಗಡೆ ಹೋದರೆ ನಿಮಗೆ ಲಿವಿಂಗ್ ಏರಿಯಾ ಇದೆ. ಲಿವಿಂಗ್ ಏರಿಯಾ ತುಂಬ ಸ್ಪೇಸಿಯಸ್ ಆಗಿದೆ. TV ಕ್ಯಾಬಿನೆಟ್ಟು. ಹಾಗೆ ಪೂಜಾ ರೂಮು ಈಸ್ಟ್ಗಿದೆ. ನಿಮಗೆ ಎಂಟ್ರೆನ್ಸಲ್ಲಿ ಲಿವಿಂಗ್ ಏರಿಯಾ ಬರುತ್ತೆ. ಹಾಗೆ
POP ಫಾಲ್ ಸೀಲಿಂಗ್ ಎಲ್ಲ ಮಾಡಿದ್ದಾರೆ. ಕಂಪ್ಲೀಟ್ ಫುಲ್ಲಿ ಫರ್ನಿಷಡ್ ಹೌಸ್ ಅಂತಲೇ ಹೇಳ್ಬೋದು. ನೋಡಿ, ಇದು ನಿಮಗೆ ಈಸ್ಟ್ಗಿದೆ ಪೂಜಾ ರೂಮು. ಹಾಗೆ ಇಲ್ಲಿ ಡೈನಿಂಗ್ ಹಾಲ್ ಬರುತ್ತೆ. ಇಲ್ಲಿ ನಿಮಗೆ ಒಂದು ಬಾಲ್ಕನಿ ಅಂತಲೇ ಹೇಳ್ಬೋದು. ಇದನ್ನು ಬಿಟ್ಟಿದ್ದಾರೆ ಡೈನಿಂಗ್ ಹಾಲ್ ಪಕ್ಕನೇ. ತುಂಬ ಒಂದು ಗುಡ್ ಇಂಟೀರಿಯರ್ ಅಂತಲೇ ಹೇಳ್ತೀನಿ ನಾನು. ಯಾಕೆಂದರೆ ಎಲ್ಲರೂ ಇಂಟೀರಿಯರ್ ವರ್ಕ್ನ ಫುಲ್ಲು ಕಂಪ್ಲೀಟ್ ಮಾಡಲ್ಲ, ಇವರು ನೀಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ನೋಡಿ, ಮೇಲ್ಗಡೆ ಎಲ್ಲ ಕಬೋರ್ಡ್ಸ್ ಮಾಡಿದ್ದಾರೆ, ಚಿಮ್ನಿ ಫಿಟ್ ಆಗಿದೆ. ಹಾಗೆ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ಕ್ಲೀನ್ ಆಗಬೇಕು, ಕ್ಲೀನ್ ಎಲ್ಲ ಮಾಡಿಕೊಡ್ತಾರೆ. ಇಲ್ಲಿ ಬಂದು ಯುಟಿಲಿಟಿ ಇದೆ. ಇಲ್ಲಿ ಕೂಡ ಸ್ಪೇಸು ಬಿಟ್ಟಿದ್ದಾರೆ ಸ್ಟೋರೇಜ್ಗೆ. ಎಲ್ಲೆಲ್ಲಿ ಏನೇನು ಜಾಗ ಯೂಸ್ ಮಾಡ್ಬೋದು ಎಲ್ಲ ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಎಲ್ಲ ನಿಮಗೆ ಲಾಕ್ಸ್ ಎಲ್ಲ ನಿಮಗೆ ತುಂಬ ಹೈ ಕ್ವಾಲಿಟಿದು ಹಾಕ್ಸಿದ್ದಾರೆ. ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ ಎಲ್ಲ. ಇದಿಷ್ಟು ನಿಮಗೆ ಅಡುಗೆ ಮನೆಯದಾದರೆ ಇಲ್ಲಿ ಒಂದು ರೂಮ್ ಇದ್ದೇ ಇರುತ್ತೆ. ಜನರಲ್ ಟಾಯ್ಲೆಟ್ ಕೂಡ ಇದೆ, ತೋರಿಸ್ತೀನಿ ಎಲ್ಲೆಲ್ಲಿ ಇದೆ ಅಂತ ಅಂದ್ಬಿಟ್ಟು. ಇಲ್ಲಿ ನಿಮಗೆ ರೂಮ್ ಇದೆ. ನೋಡಿ, ವಾರ್ಡ್ರೋಬ್ಸು. ಹಾಗೆ ಇಲ್ಲಿ ಈ ರೂಮ್ ಪಕ್ಕನೇ ನಿಮಗೆ ಒಂದು ಜನರಲ್ ಟಾಯ್ಲೆಟ್ನ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ UPS ಪಾಯಿಂಟ್ ಬರುತ್ತೆ. ವಾಲ್ ಮೌಂಟೆಡ್ ಕಮೋಡು, ಫುಲ್ ವಾಲ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಜಾಗ್ವಾರ್ ಫಿಟ್ಟಿಂಗ್ ಇದೆ. ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು. ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ಲಿ ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಮೇಲ್ಗಡೆ ಬಂದರೆ ನಿಮಗೆ ಲೆಫ್ಟು ಒಂದು ರೂಮು, ರೈಟು ಒಂದು ರೂಮ್ ಇದೆ. ಲೆಫ್ಟು ಮಾಸ್ಟರ್ ಬೆಡ್ರೂಮು ವಿತ್ ವಾಕಿಂಗ್ ವಾರ್ಡ್ರೋಬು ವಿತ್ ಕಾಟು. ತುಂಬ ಇಂಟೀರಿಯರ್ ವರ್ಕ್ನ ತುಂಬ ಚೆನ್ನಾಗಿ ಒಂದು ಪ್ರಾಮುಖ್ಯತೆ ಕೊಟ್ಟು ಮಾಡಿದ್ದಾರೆ ಅಂತಲೇ ಹೇಳ್ತೀನಿ ಇದನ್ನು. ಇಲ್ಲಿ ಬಂದು ಒಂದು TV ಕ್ಯಾಬಿನೆಟ್ಟು, ಕಬೋರ್ಡ್ಸ್ ಮಾಡಿದ್ದಾರೆ. ವಿಜಯನಗರ 4th ಸ್ಟೇಜ್ 2nd ಫೇಸ್ ಬರುತ್ತೆ. ಇದು ಮೈಸೂರು. ಇಲ್ಲಿ ವಾಕಿಂಗ್ ವಾರ್ಡ್ರೋಬ್ ಬರುತ್ತೆ, ಸ್ಲೈಡಿಂಗ್ ವಾರ್ಡ್ರೋಬು. ಹಾಗೆ ಇಲ್ಲಿ ಅಟ್ಯಾಚ್ ಬರುತ್ತೆ. ಪ್ರೀಮಿಯಂ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಟೈಲ್ಸ್ ಎಲ್ಲ ಇರ್ಬೋದು, ಏನೇ ಇರ್ಬೋದು, ಒಂದು ಯಾವುದೇ ಒಂದು ಮೆಟೀರಿಯಲ್ ಯೂಸ್ ಮಾಡಬೇಕು ಅಂದರೆ ಅದ್ರ ಬಗ್ಗೆ ಗೊತ್ತಿರಬೇಕು, ಯಾವ ಥರ ಇದೆ ಏನು ಅಂತ ಅಂದ್ಬಿಟ್ಟು. ಇದು ಕೂಡ ವಾಲ್ ಮೌಂಟೆಡು ಜಾಗ್ವಾರ್ ಫಿಟ್ಟಿಂಗ್ಸು ಎಂಟೈರ್ ಬಿಲ್ಡಿಂಗು. ನೋಡಿ, ಇದು 3ನೇ ಬೆಡ್ರೂಮು. ಇದಕ್ಕೂ ಕೂಡ ಕಾಟ್ ಮಾಡಿದ್ದಾರೆ. ಇದಕ್ಕೂ ಕೂಡ ವಾಕಿಂಗ್ ವಾರ್ಡ್ರೋಬ್ ಇದೆ. ನೋಡಿ, ಇದಕ್ಕೆ ಇಲ್ಲಿ ಅಟ್ಯಾಚ್ ಬರುತ್ತೆ. ತುಂಬ ಸ್ಪೇಸಸ್ ಆಗಿದೆ ಬಾತ್ರೂಮ್ಸ್ ಎಲ್ಲ. ಹಾಗೆ ನಿಮ್ಮದೇನೋ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. KPS ಪ್ರಾಪರ್ಟಿ ಮೈಸೂರು, ಪ್ರದೀಪ್ ಅಂದ್ಬಿಟ್ಟು. ನಿಮ್ಮದು ಕೂಡ ಇದೇ ರೀತಿ ವಿಡಿಯೋ ಮಾಡಿ ಸೇಲ್ ಮಾಡಿಸ್ಕೊಡ್ತೀನಿ. ಇಲ್ಲಿ ವಾರ್ಡ್ರೋಬ್ಸ್ ಬರುತ್ತೆ. ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರ್ದು. ಫಸ್ಟ್ ಫ್ಲೋರ್ದಾದರೆ ನಿಮಗೆ ಮೇಲ್ಗಡೆ ಒಂದು
ಎಕ್ಸ್ಟ್ರಾ ಒಂದು ರೂಮ್ ಮಾಡಿದ್ದಾರೆ, ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ಬಾಲ್ಕನಿ ಬರುತ್ತೆ. ಇದು ಬಂದು ನಿಮಗೆ ನೆಕ್ಸ್ಟ್ 3rd ಫ್ಲೋರ್ದು ಒಂದು ರೂಮ್ ಇದೆ. ಗೆಸ್ಟ್ ರೂಮು ಅಥವಾ ವರ್ಕೌಟ್ ರೂಮು ಏನು ಬೇಕಾದರೂ ಯೂಸ್ ಮಾಡ್ಬೋದು. ನಿಮಗೆ ಮಲ್ಟಿಪರ್ಪಸ್ ಇದೆ ಇದು. ನೋಡಿ, ಇಲ್ಲಿ ಟೆರೆಸ್ಗೆ ಹೋಗೋದಕ್ಕೆ ಇಲ್ಲಿ ಒಂದು ಡೋರ್ ಮಾಡಿದ್ದಾರೆ. ಇಲ್ಲಿಂದ ಬಂದರೆ ನಿಮಗೆ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಒಂದು ಜನರಲ್ ಅಟ್ಯಾಚ್ ಮಾಡಿದ್ದಾರೆ. ಟೂ ಇನ್ ಒನ್ ಕಾನ್ಸೆಪ್ಟು. ನೋಡಿ, ಇಲ್ಲಿ ಒಂದು ವರ್ಕೌಟ್ ರೂಮ್ ಮಾಡಿದ್ದಾರೆ. ಕ್ಲಿಯರ್ ಡಾಕ್ಯುಮೆಂಟ್ ಇದೆ, ಲೋನ್ ಕೂಡ ಅವೈಲೇಬಿಲಿಟಿ ಇದೆ. ಇಂಟ್ರೆಸ್ಟೆಡ್ ಬೈಯರು ಕಾಲ್ ಮಾಡ್ಬೋದು. ಟೈಲ್ಸ್ ಯೂಸ್ ಮಾಡಿದ್ದಾರೆ ಟೆರೆಸ್ಗೆ. ಸಪೋರ್ಟ್ ಮಾಡಿ, ಇದೇ ಥರ ವೀಡಿಯೋಗಳನ್ನ ವಾಚ್ ಮಾಡ್ತಾಯಿರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.